ಎಂತ ಗೊತ್ತಾ, ನಮ್ಮ ಉಡುಪಿ ಕುಂದಾಪುರ ಕಡೆ ಈಗಲೂ ಮಧ್ಯಾಹ್ನಕ್ಕೆ ಹುಳಿ ಮಾಡಿದಾಗ ಸಾಂಬಾರ್ ಮಸಾಲನ ಫ್ರೆಶ್ ಆಗಿ ರುಬ್ಬಿಯೇ ಮಾಡೋದಿರುತ್ತೆ ಕಾಯಿ ಹೊಡೆದು. ಇವತ್ತು ನಾನು ಅದೇ ಥರ ಮಾಡಿದೆ. ಪಾತ್ರೆಯಲ್ಲಿ ಒಂಚೂರು ಮಸಾಲೆ ಮಾಡ್ಕೊಂಬಕ್ಕೆ ತೆಂಗಿನೆಣ್ಣೆ ಚೂರು 1 ಚಮಚ ಧನಿಯಾ ಹುರ್ಕೊಂಡೆ, ಅರ್ಧ ಚಮಚ ಜೀರಿಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಕಡೆ 4-5 ಒಣಮೆಣಸು ಹಾಕೊಂಡು ಚೂರು ಕರ್ಬೇವು ಸೊಪ್ಪು ಹಾಕೊಂಡು ಅವೆಲ್ಲ ಗಮ್ಮಂತ ಪರಿಮಳ ಬಂದ್ಕೊಂಡು ಒಂಚೂರು ಕಾಯಿ ತುರಿ ಹಾಕೊಂಡು ಫ್ಲೇಮ್ ಆಫ್ ಮಾಡ್ಕೊಂಡು ಅದು ಮಸಾಲೆನ ಕೂಲ್ ಡೌನ್ ಆದ್ಮೇಲೆ ಚೂರು ನೀರು ಹಾಕೊಂಡು ಈ ತರ ರುಬ್ಕೋಬೇಕು. ಇದು ನಮ್ಮ ಹುಳಿ ಮಸಾಲೆ. ಕಡೆ ನಾನು ಬೆಂಡೆಕಾಯಿ ಹಚ್ಚಿಟ್ಕೊಂಡದನ್ನ ಫಸ್ಟ್ ಸಪರೇಟ್ ಎಣ್ಣೆಯಲ್ಲಿ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡೆ. ಕೊನೆಗೆ ಹುಳಿ ಪಾತ್ರೆಯಲ್ಲಿ ಬೆಂದಿರೋ ತೊಗರಿ ಬೇಳೆ ಹಾಕೊಂಡು, ತುಂಬಾ ಹಾಕೋಬೇಡಿ, ಆಮೇಲೆ ಅದು ದಪ್ಪ ಆಗ್ತಾ ಹೋಗುತ್ತೆ. ಸ್ವಲ್ಪ ತೊಗರಿ ಬೇಳೆ ಬೆಂದಿರೋದು, ಉಪ್ಪು, ಹುಳಿ, ಬೆಲ್ಲ ಹಾಕೊಂಡು ಫಸ್ಟ್ ಕುದಿ ತೆಗ್ದೆ. ಒಂಚೂರು ಕರ್ಬೇವು ಸೊಪ್ಪು ಮತ್ತೆ ಹಾಕೊಂಡೆ. ಬೆಂಡೆಕಾಯಿ ಬೆಂತ ಅಂದ್ಮೇಲೆ ಚೂರು ಅರಿಶಿನ ಪುಡಿ ಹಾಕೊಂಡು ಈ ರುಬ್ಬಿರೋ ಮಸಾಲೆ ಹಾಕಿ ಆಮೇಲೆ ಮಿಕ್ಸಿ ತೊಳೆದ ನೀರು, ಆಮೇಲೆ ಎಷ್ಟು ನೀರು ಕನ್ಸಿಸ್ಟೆನ್ಸಿ ಬೇಕೋ ಅಡ್ಜಸ್ಟ್ ಮಾಡ್ಕೊಂಡು. ಹಾಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿನೇ ನೀರು ಹಾಕೊಳ್ಳಿ. ಘಮ 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 ಹುಳಿ ರೆಡಿಯಾಗೋಯ್ತು. ಅನ್ನಕ್ಕೆ ಸೂಪರ್ ಕಾಂಬಿನೇಷನ್.